ಥೂ, ಹಿಂಗಾಗೋಗ್ಬಿಡ್ತಲ್ಲ ಗುರು ಮ್ಯಾಚು. ನಮ್ ಕೈಲಿದ್ದಿದ್ ಮ್ಯಾಚ್ ನ ತಕೊಂಡೋಗಿ ಸ್ಮೃತಿ ಮಂದಾನ ಅವರು ತಕೊಳ್ಳಿ ಅಂತ ಮುಂಬೈ ಇಂಡಿಯನ್ಸ್ ವುಮೆನ್ಸ್ಗೆ ಕೊಟ್ಟಂಗಿತ್ತು ಇವತ್ತು ಮ್ಯಾಚು. 19th ಓವರ್ ಏನಕ್ಕೆ ಕೊಟ್ರು ಗುರು ಕನಿಕಾ ಊಜಾ ಅವ್ರ ಕೈಗೆ ಬಾಲ್ನ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ, RCB ವರ್ಸಸ್ ಮುಂಬೈ ಇಂಡಿಯನ್ಸ್ ವುಮೆನ್ಸ್ WPL 7th ಮ್ಯಾಚ್ ಪೋಸ್ಟ್ ಮ್ಯಾಚ್ ಮಾತುಕತೆಗೆ ಎಲ್ಲರಿಗೂ ಸ್ವಾಗತ. ಎಂತ ಎಡವಟ್ನ ಮಾಡಿದ್ದು ಗುರು ಇವತ್ತು ನಮ್ಮ ಡಾರ್ಲಿಂಗ್ ಸ್ಮೃತಿ ಮಂದಾನ ಅವರು. 2 ಓವರಿಗೆ 22 ರನ್ನು ಬೇಕಿತ್ತು ಗುರು. 12 ಬಾಲ್ ಕರೆಕ್ಟಾಗಿ ಹಾಕಿತ್ತು, ಒಂದು 6 ಬಾಲ್ನ ಅಂತ. ಅಂದರೆ ಆ 19th ಓವರಲ್ಲಿ ಮ್ಯಾಚ್ ನಮ್ದೇ ಅಂತ ಅನ್ಕೊಂಡಿದ್ರೆ ಆ ಅಮನ್ಜೋತ್ ಕೌರ್ ಅವ್ರ ಕೈಲಿ ಹೊಡೆಸ್ಕೊಂಡಿದ್ದು 22 ಬಾಲಿಗೆ 18 ರನ್ ಹೊಡ್ಕೊಂಡು ಕೂತಿರ್ತಾರೆ. ಅವ್ರ ಕೈಲಿ 2 6ನ ಹೊಡೆಸ್ಕೊಂಡ್ಬಿಟ್ರಲ್ಲ ಗುರು ಕನಿಕಾ ಊಜಾ ಅವರು. ದೊಡ್ಡ ತಪ್ಪನ ಮಾಡಿದ್ರು ಇವತ್ತು ನಮ್ಮ ಡಾರ್ಲಿಂಗು. ಎಕ್ತಾ ಬೀಸ್ಟ್ ಅವ್ರ ಕೈಗೆನೆ ಕೊಡ್ಬೋದಿತ್ತು ಗುರು. 19th ಓವರ್ ಕರೆಕ್ಟಾಗಿ ಹಾಕಿತ್ತು ಅಂತ ಅಂದಿದ್ರೆ ಯಾವಾಗ್ಲೂ T20 ಫಾರ್ಮೆಟ್ ಅಲ್ಲಿ 19th ಓವರ್ ಕ್ರೂಷಲ್ ಗುರು. 19th ಓವರ್ನ ಕರೆಕ್ಟಾಗಿ ಹಾಕಿದಿದ್ರೆ 20th ಓವರ್ 16-17 ರನ್ ಉಳ್ಕೊಂಡಿತ್ತು ಅಂದಿದ್ರೆ ಸಖತ್ ಕಷ್ಟ ಆಗೋದು. ಯಾವುದೇ ಕಾರಣಕ್ಕೂ ಕೂಡ ಹೊಡಿತಾ ಇರಲಿಲ್ಲ. ಬಟ್ ನಮ್ಮ ಡಾರ್ಲಿಂಗು ಎಡವಟ್ನ ಮಾಡಿಬಿಟ್ರು. ನಮ್ಮ ಪೆರ್ರಿ ಅವ್ರು ಅಷ್ಟೆಲ್ಲ ಹರ್ಕೊಂಡು ಆಡಿದ್ನ ಒಂದೇ ಓವರ್ 6 ಬಾಲಲ್ಲಿ ಕೈಗೆ ಬಂದಿತ್ತು ಬಾಯಿಗೆ ಬರ್ದಂಗೆ ಮಾಡ್ಬಿಟ್ರಲ್ಲ ಗುರು ನಮ್ಮ ಡಾರ್ಲಿಂಗು. ಸಖತ್ ಬೇಜಾರಾಗ್ತೈತೆ ಮಾಮ್ಸ್. ಏನು ಹೇಳೋದು, ಈಸಿಯಾಗಿ ನಮ್ಮ ಕೈಲಿದ್ದಿದ್ದು ಮ್ಯಾಚು ತಗೊಂಡೋಗಿ ಅವ್ರಿಗೆ ಕೊಟ್ಬಿಟ್ರಲ್ಲ, ಸಖತ್ ಹೊಟ್ಟೆ ಉರಿತೈತೆ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. RCB ಇವತ್ತು ಪ್ಯಾಟ್ರನ್ ಬ್ರೇಕ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಈ 7 ಮ್ಯಾಚಲ್ಲೂ ಕೂಡ ಟಾಸ್ ಯಾರನ್ನ ಗೆದ್ದಿದ್ದಾರೆ, ಟಾಸ್ನ ಗೆದ್ದರೆ ಆಳ್ ಬಿದ್ದು ಹೋಗ್ಲಿ, ಚೇಂಜಿಂಗ್ ಯಾರು ಮಾಡಿದ್ದಾರೆ ಅವರೇನೆ ಗೆದ್ದಿರೋದು. ಹೋಪ್ಫುಲಿ ಇವತ್ತು ಆ ಪ್ಯಾಟ್ರನ್ನ ಬ್ರೇಕ್ ಮಾಡ್ತಾರೆ ನಮ್ಮ RCB ಫಸ್ಟ್ ಬ್ಯಾಟಿಂಗ್ ಆಡಿ ಅಂತ ಅನ್ಕೊಂಡಿದ್ದೆ. ಬಟ್ ಕೈಲಿದ್ದಿದ್ದ ಮ್ಯಾಚ್ನ ಬಿಟ್ಕೊಟ್ರು. RCB ಫಸ್ಟ್ ಬ್ಯಾಟಿಂಗು ಸಿಕ್ತು. ಹರ್ಮನ್ಪ್ರೀತ್ ಕೌರ್ ಅವರು ಟಾಸ್ನ ಗೆಲ್ತಾ ಇದ್ದಂಗೆ ಹೇಳಿದ್ರು ನಾವು ಬ್ಯಾಟಿಂಗ್ನ ಆಡ್ತೀವಿ ಅಂತ. ಸ್ಮೃತಿ ಮಂದಾನ ಮತ್ತು ಡ್ಯಾನಿ ವ್ಯಾಟ್ ಅವರು ಬರ್ತಾರೆ. ಇನಿಷಿಯಲಿ ಖಡಕ್ ಆಗಿ ಸ್ಟಾರ್ಟ್ ಮಾಡಿದ್ದು ಪವರ್ ಪ್ಲೇನ ಸ್ಮೃತಿ ಮಂದಾನ ಅವರಂತೂ ಬೆಂಕಿ. ವೆರಿ ಫಸ್ಟ್ ಬಾಲಿಂದನೇ ಅಟ್ಯಾಕ್ನ ಮಾಡ್ತಾರೆ. 13 ಬಾಲಿಗೆ 26 ರನ್ನು, 4 4 1 6ನ ಹೊಡೆದು ವಿತ್ ಸ್ಟ್ರೈಕ್ ರೇಟ್ 200ನ ಆಡ್ತಾ ಇರ್ತಾರೆ. ಬಟ್ ಸ್ಮೃತಿ ಮಂದಾನ ಅವರು ಇವತ್ತು 26 ರನ್ನ ಹೊಡೆದಿದ್ದು. ಇಸ್ಮಾಯಿಲ್ ಅವರಿಗೆ ಅಲ್ಲೇ ಟಾಪ್ ಹೆಡ್ಸ್ ಆಗಿ ಕ್ಯಾಚ್ನ ಕೊಟ್ಟು ಹೋಗ್ತಾ ಇದ್ದಂಗೆ ಡ್ಯಾನಿ ವ್ಯಾಟ್ ಅವ್ರೂ ಕೂಡ ಅವರು ಏನು ಜಾಸ್ತಿ ಇವತ್ತು ಆಡೋದಿಲ್ಲ. ಇವತ್ತು 9 ರನ್ನ ಅವರು ಕೂಡ ಹೊಡೆದಿದ್ದು. ಅವ್ರು ಹೋಗ್ತಾರೆ 48 for 48ಗೆ 2 ವಿಕೆಟ್ ಹೋಗಿರುತ್ತೆ. ಬಟ್ ರಾಘವಿ ಅವರು ಬಂದ ಪುಟ ಓದ ಪುಟ ಅಂತ ಹೇಳ್ತಾರಲ್ಲ, ಬಂದ ಪುಟಿ ಓದ ಪುಟಿ ಅಂತ ಹೇಳಂಗೆ ಅವ್ರನ್ನು 3 ಬಾಲಿಗೆ 1 ರನ್ ಹೊಡೆದು ತಡ್ರಿ ನೀವಿಬ್ರು ಬಂದ್ರೆ ನಾನು ಬರ್ತೀನಿ ಅಂತ ಹೇಳಿ ಅವ್ರನ್ನು ಟಕಾರ ಅಂತ ಹೋಗ್ತಾರೆ. ಕನಿಕಾ ಊಜಾ ಅವರು ಬರ್ತಾರೆ. ಅವರು ಒಂದು 3 ಬಾಲ್ನ ಆಡ್ತಾರೆ, 3 ರನ್ನ ಹೊಡಿತಾರೆ. 9 ಬಾಲು 3 ಬಾಲ್ ಅಂತ ಹೇಳ್ತೀನಿ, 9 ಬಾಲ್ನ ಆಡಿ 3 ಬಾಲು. ಅವ್ರು ಏನೋ ಟ್ರೈ ಮಾಡೋಕೆ ಅವ್ರನ್ನು ಕೂಡ ಬೋಲ್ಡ್ ಆಗ್ತಾರೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನೋಡಿ ಗುರು ಎಲಿಸ್ ಪೆರ್ರಿ ಮತ್ತು ನಮ್ಮ ರಿಚಾ ಘೋಷ್ ಅವರು. ರಿಚಾ ಘೋಷ್, ಎಲಿಸ್ ಪೆರ್ರಿ, ಏನು ಗುರು ಪೆರ್ರಿ ಅವ್ರ ಬಗ್ಗೆ ಮಾತೇ ಬರ್ತಾ ಇಲ್ಲ. ಆ ಸೊಂಟದಲ್ಲಿ ಆ ಪೇನ್ನ ಇಟ್ಕೊಂಡು ಇಂಜುರಿ ಬೌಲಿಂಗ್ ಮಾಡೋದಕ್ಕೆ ಆಗದೆ ಬ್ಯಾಟಿಂಗಲ್ಲಿ ಈ ರೇಂಜಿಗೆ ಕಾಂಟ್ರಿಬ್ಯೂಷನ್ನು. ಒಂದು ಕ್ಷಣ ಏನು ಲಾಸ್ಟ್ ಇಯರೇನೇ ನಾವು ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದೀವಿ. ಬಿಡಿ, ಹೆಂಗೆ ನಮ್ಮ ಮೆನ್ಸ್ ಟೀಮಿಗೆ ಆಪತ್ ಬಾಂಧವ ಅಂತ ಕರಿತಾ ಇದ್ವು, ನಮ್ಮ ವುಮೆನ್ಸ್ ಟೀಮಿಗೆ ನಮ್ಮ ಎಲಿಸ್ ಪೆರ್ರಿ ಅವರು ಆಪತ್ತು ಬಾಂಧವಿ. ಅದರಲ್ಲಿ 2 ಮಾತು ಇಲ್ಲವೇ ಇಲ್ಲ ಗುರು. ಇವತ್ತು ಎಷ್ಟು ರನ್ ಹಾಕಿ ಹೆಚ್ಚಿದ್ದು, ಯಾವ ಒಂದು ಬೌಲರ್ನು ಕೂಡ ಬಿಟ್ಟಿಲ್ಲ. 2 6 ಎಷ್ಟು 4, 2 6 11 4, ಸ್ಟ್ರೈಕ್ ರೇಟ್ 188 ರನ್ನು. ಖಡಕ್ಕಾಗಿ ಕೆಚ್ಚಿದ್ದು ಗುರು. ರಿಚಾ ಘೋಷ್ ಇರೋವರಿಗೆ ಒಂದು ಲೆಕ್ಕ ಆಯಿತು ಅಂತ ಅಂದರೆ ರಿಚಾ ಘೋಷ್ ಅವರು 28 ರನ್ಸ್ನ ಹೊಡೆದು ಔಟ್ ಆಗ್ತಾರೆ. ಅವರು ಕೂಡ 50 ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಇವರಿಬ್ಬರ ನಡುವೆ. ಅವ್ರು ಔಟ್ ಆಗ್ತಾ ಇದ್ದಂಗೆ ಕೀಮ್ ಗಾರ್ತ್, ಜಾರ್ಜಿ ವೇರಾಮ್ ಅವರು ಬರ್ತಾರೆ. ಜಾರ್ಜಿ ವೇರಾಮ್ ಅವರನ್ನು ಅಷ್ಟೇ ಒಂದು 4ನ ಹೊಡೆದು ಔಟ್ ಆಗ್ತಾರೆ. ಕೀಮ್ ಗಾರ್ತ್ ಅವ್ರ ಆ ಕಡೆ ಒಬ್ಬ ಬೌಲರ್ನ ನಿಲ್ಸ್ಕೊಂಡು ಈ ಕಡೆ ಖಡಕ್ಕಾಗಿ ಫಸ್ಟಿಂದ ಬಂದು ಎಂಡ್ವರೆಗೂ ಆಡು ಟಚ್ನ ಕೊಟ್ಟಿದ್ದು ಅಂತ ಅಂದರೆ ಅದು ನಮ್ಮ ಎಲಿಸ್ ಪೆರ್ರಿ ಅವರು. ಎಲಿಸ್ ಪೆರ್ರಿ ಅವ್ರ ಆಟಕ್ಕೆ ನಾನಂತೂ ಫಿದಾ ಗುರು. ನಿಜವಾಗ್ಲೂ ಏನು ರೆಸ್ಪಾನ್ಸಿಬಿಲಿಟಿ ಗುರು. ಹೂ ಹೊಡೆದಂಗೆ ಹೊಡಿತಾರೆ ಬಾಲ್ನ. 2 6ನ ಹೊಡಿತಾರೆ, ಒಂದು ಸ್ಟ್ರೈಟ್ ಡೌನ್ ದಿ ಗ್ರೌಂಡು ಖಡಕ್ 6. ಅದು ಮಾತ್ರ ಲಾಸ್ಟ್ ಓವರಲ್ಲೂ ಅಷ್ಟೇ 2 4 ಖಡಕ್ಕಾಗಿ ಹೊಡಿತಾರೆ. ಗ್ಯಾಪ್ನ ಹುಡುಕಿ ಹೊಡೆಯೋದು ಅಂತ ಅಂದರೆ ಅದು ನಮ್ಮ ಎಲಿಸ್ ಪೆರ್ರಿ. 2 ಮಾತಿಲ್ಲ. ನಿಜವಾಗ್ಲೂ ಏನು ಚಾನ್ಸು ಕೂಗ್ತಾ ಇದ್ದಿದ್ದು ಇವತ್ತು RCB ಫ್ಯಾನ್ಸು. ಹರ್ಮನ್ಪ್ರೀತ್ ಕೌರ್ ಅವರು ಅಂತೂ 1 ಸೆಕೆಂಡ್ ಏನಿದು ಸೌಂಡ್ ಎಲ್ಲಿಂದ ಬರ್ತೈತೆ ಈ ರೇಂಜಿಗೆ ಅಂತ ಅನ್ನಂಗೆ ಆಗೋಗ್ಬಿಟ್ಟಿರುತ್ತೆ. ಅಷ್ಟು ಹಿಂಸೆನ ಕೊಟ್ಟಿರೋದು ಇವತ್ತು ಮುಂಬೈ ಪ್ಲೇಯರ್ಸಿಗೆ ನಮ್ಮ RCB ಫ್ಯಾನ್ಸು ಕ್ವಾಟ್ಲೆ ಕೊಟ್ಟು ಮಡಗ್ಬಿಟ್ಟಿದ್ದಾರೆ. ಬಟ್
RCB ಟಾರ್ಗೆಟ್ನ ಕೊಟ್ಟಿದ್ದು ಎಷ್ಟು 167ನ ಹೊಡಿತಾರೆ. 168 ಟಾರ್ಗೆಟು ಮುಂಬೈ ಇಂಡಿಯನ್ಸ್ ಅವರಿಗೆ. ಅದನ್ನು ಚೇಸ್ ಮಾಡೋದಕ್ಕೆ ಬಂದಂಥ ಹೇಲಿ ಮ್ಯಾಥ್ಯೂ ಮತ್ತು ಅವ್ರ ಕಡೆ ಓಪನರ್ ಯಾರು ಗುರು ಅವ್ರ ಹೆಸರು ನನಗೆ ಅವ್ರೇನೋ ಬರ್ತಾರೆ. ಅವ್ರೇನು ಜಾಸ್ತಿ ಹೊತ್ತು ಆಡೋದಿಲ್ಲ, ಪಟಾರ ನಂಗೆ ಔಟ್ ಆಗೋಗ್ಬಿಡ್ತಾರೆ. ಫಸ್ಟ್ ವಿಕೆಟ್ ಎತ್ತಿದ್ದು ಕೀಮ್ ಗಾರ್ತ್ ಅವ್ರು LBW ಬಲೆಗೆ ಕಚ್ಚಾಕೊಳ್ತಾರೆ. ಅದಾದಮೇಲೆ ಸ್ಟಾರ್ಟ್ ಮಾಡಿದ್ದು ನೋಡ್ರಪ್ಪ ಹೇಲಿ ಮ್ಯಾಥ್ಯೂಸು ಮತ್ತು ಬ್ರಂಟನ್ನು. ಇಲ್ಲಿ ಯಾರು ಅಂತ ಇದ್ದೀನಿ, ಎಂಥ ಬ್ಯಾಟ್ಸ್ಮನ್ ಗುರು ಅವರಂತೂ. ಅವ್ರದ್ದು ಇಬ್ಬರದ್ದು ಪೋಲ್ ಬಂದಿರುತ್ತೆ, ಎಲ್ಲಿಸ್ ಪೆರಿನ ಇರೋದು ಬ್ರಂಟನ್ ಅಂತ. ಬಟ್ ಎಲ್ಲಿಸ್ ಪೆರಿ 88%ನ ಚೂಸ್ ಮಾಡ್ತಾರೆ. ಬಟ್ ಅವ್ರು ಲಾಸ್ಟ್ 2 ಮ್ಯಾಚಲ್ಲಿ ಖಡಕ್ ಫಾರ್ಮಲ್ಲಿ ಇರೋದು. ಫಸ್ಟ್ ಮ್ಯಾಚ್ 80 ರನ್ಸ್ನ ಹೊಡಿತಾರೆ, ಸೆಕೆಂಡ್ ಮ್ಯಾಚ್ 50+ ಹೊಡಿತಾರೆ. ಇವತ್ತು ಅಷ್ಟೇ 42 ರನ್ಸ್ನ ಹೊಡೆದಿದ್ದು, ಅದು 21 ಬಾಲಿಗೆ. ಮ್ಯಾಚ್ ಕಿತ್ಕೊಂಡು ಹೋಗ್ತು ಅಂತ ಅನ್ಕೊಂಡಿದ್ದೆ. ಫಿಫ್ತ್ ಓವರ್ 6th ಓವರ್ ಅಂತ ಕಾಣಿಸುತ್ತೆ. ಎಕ್ತಾ ಬೀಸ್ಟ್ ಅವರಿಗೆ 4 4ನ ಹೊಡೆದಿದ್ದು, ಕನ್ಸಿಕ್ಯೂಟಿವ್ 3 4 ಅದೇ ಓವರಲ್ಲಿ. ಅದಾದಮೇಲೆ ಲಾಸ್ಟ್ ಬಾಲಲ್ಲಿ ಕಮ್ಬ್ಯಾಕ್ನ ಮಾಡ್ತಾರೆ. ಹೇಲಿ ಮ್ಯಾಥ್ಯೂಸ್ ಅವ್ರನ್ನ LB ಬಲೆಗೆ ಕಿತ್ತಾಕೋದು. ಹೇಲಿ ಮ್ಯಾಥ್ಯೂಸ್ ಏನು ಅಷ್ಟೊಂದು ಎಫೆಕ್ಟಿವ್ ಆಗಿರಲಿಲ್ಲ ಇವತ್ತು, 15 ರನ್ನು. ಬಟ್ ಆ ಕಡೆ ಬ್ರಂಟನ್ ಅವರು ಆಡ್ತಾ ಇದ್ರಿಂದ ಇವರು ಜೊತೆಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇದ್ರಿಂದ ಡೇಂಜರಸ್ ಆಗಿ ಕಾಣಿಸ್ತಾ ಇತ್ತು. ಅವ್ರ ವಿಕೆಟ್ ಹೋಗ್ತಾ ಇದ್ದಂಗೆ ಹರ್ಮನ್ಪ್ರೀತ್ ಕೌರ್ ಅವರು ಬರ್ತಾರೆ. ಬಟ್ ಬ್ರೆಂಟನ್ ಅವ್ರ ಆಟನೂ ಕೂಡ ಅಷ್ಟೊತ್ತೇನು ಜಾಸ್ತಿ ಹೊತ್ತು ನಡೆಯೋದಿಲ್ಲ. ಕ್ಲೀನ್ ಬೋಲ್ಡ್ನ ಮಾಡೋದು ಗುರಿ ಇವತ್ತು ಜಾರ್ಜಿ ವೇರಾಮ್ ಅವರು ಬಂದು ಬ್ರೆಂಟನ್ ಅವ್ರದ್ದು. ಅವ್ರ ವಿಕೆಟ್ ಹೋಗ್ತಾ ಇದ್ದಂಗೆ ಮ್ಯಾಚ್ ಬಂತು ಅಂತ ಅನ್ಕೊಂಡ್ವಿ. ಬಟ್ ಮ್ಯಾಚ್ ಇನ್ನ ಮುಗ್ದಿಲ್ಲ ಅಂತ ಹೇಳಿ ಅಂಡರ್ 19 ಪ್ಲೇಯರು RCB ಇದಾರಲ್ಲ, ಅವ್ರು ಯಾರೋ ಬೌಲರ್ ನೇಮು ಜೋಶಿತಾ ಅವ್ರ ಓವರ್ಲಿ ಸಖತ್ ಕಾಸ್ಟ್ಲಿ ಆಗುತ್ತೆ. ಅಲ್ಲಿ ಸಖತ್ತಾಗಿ ಆಗ್ತಾರೆ ಜಾರ್ಜಿ ವೇರಾಮ್ ಮತ್ತು ಎಕ್ತಾ ಬೀಸ್ಟ್ ಅವರು ಸೆಕೆಂಡ್ ಓವರಿಂದ. ಬಟ್ ಜೋಶಿತಾ ಅವ್ರ ಓವರ್ನ ಸ್ವಲ್ಪ ಯಂಗ್ಸ್ಟರ್ ಮೇಲೆ ಪ್ರೆಸರ್ನ ಹಾಕ್ತಾರೆ ಹರ್ಮನ್ಪ್ರೀತ್ ಕೌರ್ ಅವರು. ಅದು ಕಾಮನ್ ಗುರು. ಇಂಡಿಯನ್ ಟೀಮ್ ಕ್ಯಾಪ್ಟನ್ನು ಅವ್ರಿಗೆ ಯಾರ ಮೇಲೆ ಪ್ರೆಸರ್ ಹಾಕಬೇಕು, ಯಾರಿಗೆ ಯಾವಾಗ ರಿಸ್ಕ್ನ ತಗೊಬೇಕು ಅನ್ನೋದು ಚೆನ್ನಾಗಿ ಗೊತ್ತು. 38 ಬಾಲಿಗೆ 50 ರನ್ನ ಹೊಡೆದಿದ್ದು. ಅದಾದಮೇಲೆ 16ನೇ ಓವರ್ವರೆಗೂ ಬರುತ್ತೆ, ನಮ್ಮ ಕಂಟ್ರೋಲ್ನೇ ಇರುತ್ತೆ. 30 ಬಾಲ್ಸಿಗೆ 40 ರನ್ಸ್ ಬೇಕಾಗಿರುತ್ತೆ. ಈಸಿಯಾಗಿ ಮುಂಬೈ ಇಂಡಿಯನ್ಸ್ ಚೇಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಎಕ್ತಾ ಬೀಸ್ಟ್ ಅವರು ಅಲ್ಲಿ ಒಂದು ಓವರ್ನ ಹಾಕ್ತಾರೆ, ಖಡಕ್ ಓವರ್ ಹರ್ಮನ್ಪ್ರೀತ್ ಅವರಿಗೆ. ಆ ಓವರಿಗಿನ್ನ 17th ಓವರು ಸಖತ್ ಅಂದರೆ ಸಖತ್ತು ಕ್ರೂಷಿಯಲ್ ಓವರು ಜಾರ್ಜಿ ವೇರಾಮ್ ಅವರು ಹಾಕಿದ್ದು. ಸಜನಾ ಮತ್ತೆ ಹರ್ಮನ್ಪ್ರೀತ್ ಕೌರ್ ಇಬ್ಬರಲ್ಲೂ ಕೂಡ ವಿಕೆಟ್ ಒಂದೇ ಓವರ್ಲಿ ಇಬ್ಬರಲ್ಲೂ ಒಬ್ರು ಸ್ಲಿಪ್ ಕ್ಯಾಚ್ ಆಯಿತು ಅಂತ ಅಂದರೆ ಹರ್ಮನ್ಪ್ರೀತ್ ಕೌರ್ ಅವರು ಸ್ಲಿಪ್ ಅಂತೀನಿ ಕೀಪರ್ ಕ್ಯಾಚ್ ಆಯಿತು ಅಂತ ಅಂದರೆ ಸಜನಾ ಅವರು ಅಲ್ಲೇನೆ LBWಗೆ ಕಚ್ಕೊಳ್ತಾರೆ. ಮ್ಯಾಚ್ ಸೀಲ್ ಅಂತ ಅನ್ಕೊಂಡ್ರೆ ಅಲ್ಲಿ ಹೋಯ್ತು. ಜೋಶಿತಾ ಅವ್ರು ಯಾರು ಗುರೋರು, ಅಮನ್ಜೋತ್ ಕೌರ್ ಅವ್ರು ಅಷ್ಟೊತ್ತವರಿಗೆ ಆಡೇ ಇಲ್ಲ. 22 ಬಾಲಿಗೆ 18 ರನ್ನ ಹೊಡ್ಕೊಂಡಿದ್ದಾರೆ. ತಪ್ಪು ಮಾಡಿದ್ರು ನಿಜವಾಗ್ಲೂ. ಕನಿಕಾ ಊಜ್ ಅವ್ರ ಕೈಗೆ ಬಾಲ್ನ ಕೊಟ್ಟು 19th ಓವರ್, ಆ ಓವರ್ ಎಕ್ತಾ ಬಿಸ್ಟ್ ಹಾಕಿತ್ತು ಅಂತ ಅಂದಿದ್ರೆ ಅಲ್ಲಿ ಬೇರೆನೇ ಇರೋದು. ಅಟ್ಲೀಸ್ಟ್ ಜೋಶಿತ್ ಅವ್ರು ಹಾಕಿದ್ರು ನಿಜವಾಗ್ಲೂ ಹೊಡಿತಾ ಇರಲಿಲ್ಲ ಫಾಸ್ಟ್ ಬೌಲರಿಗೆ. ಏನಕ್ಕೆ ಈ ಥರ ಎಡವಟ್ ಮಾಡಿದ್ರು ಅಂತ ಸ್ಮೃತಿ ಮಂದನ್ ಅವರಂತೂ ಗೊತ್ತಿಲ್ಲ. ಬಟ್ ಆ ಓವರ್ಲಿ 2 6 ಹೋಗುತ್ತೆ, 16 ರನ್, 6 ಬಾಲಿಗೆ 6 ರನ್ ತಂದು ನಿಂತ್ಕೊಂಡಾಗ ಗೊತ್ತಾಯ್ತು ಮ್ಯಾಚ್ ಮುಗೀತು, ಮುಂಬೈ ಅವರು ಮ್ಯಾಚ್ನ ಸೀಲ್ ಮಾಡಿದ್ರು ಅಂತ. ನಿಮ್ಗೇನು ಅನ್ನಿಸ್ತು? ಎಕ್ತಾ ಬಿಸ್ಟ್ ಅವ್ರು ಲಾಸ್ಟ್ ಓವರ್ ಬರ್ತಾರೆ, 3 ಬಾಲ್ನು ಕೂಡ ಹಾಕ್ತಾರೆ. ಇನ್ನು 3 ಬಾಲಿಗೆ 3 ರನ್ ಬೇಕಾಗಿರುತ್ತೆ. ಬಟ್ 4ನ ಹೊಡಿತಾರೆ ಕೌರ್ ಅವರು. ಏನು ಮಾಡೋದಕ್ಕೆ ಅಮನ್ಜೋತ್ ಕೌರ್ ಅವರು 3 ವಿಕೆಟ್ನು ತೆಗೆದ್ರು. ಕೊನೆಗೆ ಮ್ಯಾಚ್ 2 6ನ ಹೊಡೆದು ಲಾಸ್ಟ್ 2 ಓವರ್ಗೆ 22 ರನ್ ಚೇಸ್ನು ಮಾಡಿ ಇವತ್ತು ಮ್ಯಾನ್ ಆಫ್ ದಿ ಮ್ಯಾಚ್ ಅವರೇ ಆದ್ರೂ ನನಗೆ ಯಾವುದೇ ಡೌಟ್ ಇಲ್ಲ. ಬಟ್ ಎಲ್ಲಿಸ್ ಪೆರಿ ಡಿಸರ್ವಿಂಗು ಗುರು, ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ. ಹಿಂಗೆ ಮಾಡಿಬಿಟ್ರಲ್ಲಪ್ಪ ಫಸ್ಟ್ ಮ್ಯಾಚು ನಮ್ಮ ಹೋಮ್ ಗ್ರೌಂಡಲ್ಲಿ. ಸಖತ್ ಬೇಜಾರಾಯ್ತು. ಮ್ಯಾಚ್ ಸೀಲ್ ಆಯಿತು, ಖುಷಿಲಿ ವಿಡಿಯೋ ಮಾಡೋಣ ಅಂತ ಬಂದರೆ ಮ್ಯಾಚ್ನೇ ಸೋತ್ಬಿಟ್ರು. ಬೇಜಾರಾಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಈ ಥರ ಮಿಸ್ಟೇಕ್ ಆಗುತ್ತೆ. ಅದೇ ಇವ್ರು ಬಂದು ಕನಿಕಾ ಊಜ್ ಅವ್ರು 2 ವಿಕೆಟ್ನ ತೆಗೆದಿತ್ತು ಅಂತಂದರೆ ಖುಷಿನ ಪಡವು. ಬಟ್ ಏನು ಮಾಡೋದಕ್ಕೆ ಆಗೋದಿಲ್ಲ. ಮಿಸ್ ಆಗಿ ಒಡಿಸ್ಕೊಂಡ್ರು. ನೆಕ್ಸ್ಟ್ ಮ್ಯಾಚ್ ಕಂಬ್ಯಾಕ್ ಮಾಡೇ ಮಾಡ್ತೀವಿ. ಬೌಲಿಂಗಲ್ಲಿ ಸ್ವಲ್ಪ ನಮ್ಮದು ಲೂಸ್ ಇದೆ. ಇನ್ನೊಂದು 2 ಬೌಲರ್ನ ಮಿಸ್ ಮಾಡ್ಕೊಳ್ತಿದ್ವಿ. ಶ್ರೇಯಾಂಕ ಪಾಟೀಲ್, ಆಶಾ ಶೋಭಣ್ಣ, ಸುಮಾರು ಮೊಲೆಕ್ಸಿ, ಸುಮಾರು ಜನ ಇದ್ದಾರೆ. ಇವರೆಲ್ಲ ಬ್ಯಾಕಪ್ ಪ್ಲೇಯರ್ಸ್ ಆಗಿ ಈ ರೇಂಜಿಗೆ ಮಾಡ್ತಾ ಇರೋದು ಗ್ರೇಟೇನೆ. ಬಟ್ ನೆಕ್ಸ್ಟ್ ಮ್ಯಾಚ್ ಹೋಪ್ಫುಲಿ ಚೆನ್ನಾಗಿ ಕಂಬ್ಯಾಕ್ ಮಾಡ್ತಾರೆ ನಮ್ಮ ಗರ್ಲ್ಸ್ ಅಂತ ಅನ್ಕೊಂಡಿದ್ದೀನಿ. ಈ ಮ್ಯಾಚ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವೇನಾದ್ರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.